ಗುರುಪಾದಲಿಂಗ ಮಹಾಶಿವ ಯೋಗಿಗಳ ನೇತೃತ್ವದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಸಾಗಿ ಬಂದಿರುವ ಮುಗುಳುಖೋಡದ ಮಹಾತ್ಮ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮಹಾಪುರಾಣ ಹಾಗೂ ಶ್ರೀ ಗುರು ಚನ್ನವೀರ ಮಹಾಶಿವ ಯೋಗಿಗಳ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಕಲಬುರಗಿ ನಗರದ ರಿಂಗ್ ರೋಡ್ ಹತ್ತಿರ ಇರುವ ಬಬಲಾದಿ ಮಠದಲ್ಲಿ ಶ್ರೀ ಗುರುಪಾದಲಿಂಗ ಮಹಾಶಿವ ಯೋಗಿಗಳ ನೇತೃತ್ವದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಸಾಗಿ ಬಂದಿರುವ ಮುಗುಳುಖೋಡದ ಮಹಾತ್ಮ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮಹಾಪುರಾಣ ಹಾಗೂ ಶ್ರೀ ಗುರು ಚನ್ನವೀರ ಮಹಾಶಿವ ಯೋಗಿಗಳವರ ಮೂರ್ತಿ ಪ್ರತಿಷ್ಠಾಪನೆ, ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಾವಿರಾರು ಭಕ್ತಾದಿಗಳು ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದ ಪದ್ಧತಿ ಅನುಸಾರ ಈ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಸುಮಾರು ಸವಾ ತಿಂಗಳ ಯಾವ ನಮ್ಮ ಭವಾನಿ ನಗರ ರಿಂಗ್ ರೋಡ್ ಮಠದಲ್ಲಿ ಈ ಪುರಾಣ ಕಾರ್ಯಕ್ರಮದ ನಡೆಸ್ಕೊಂಡು ಬಂದಂಥ ಈ ಮಠದ ಪೀಠಾಧ್ಯಕ್ಷರು, ಮೌನ ವೇಗಿಗಳು, ತಪಸ್ವಿಗಳು ಮತ್ತು ಕೃಷಿ ಪಂಡಿತ ಪುರಸ್ಕರ್ತರು, ರೈತ ವಿಜ್ಞಾನಿಗಳು, ಈ ಭಾಗದ ನಡೆದಾಡುವ ದೇವರಂದೇ ಪ್ರಖ್ಯಾತರಾದಂಥ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಗಳ ಒಂದು ನೇತೃತ್ವದಲ್ಲಿ ಯಾವ ಸದ್ಗುರು ಯಲ್ಲಾಲಿಂಗ ಮಹಾಶಿವಗಳ ಒಂದು ಪುರಾಣ ಕಾರ್ಯಕ್ರಮ, ಈ ಪುರಾಣ ಕಾರ್ಯಕ್ರಮದಲ್ಲಿ ಈ ವರ್ಷ ಯಾವ ಇಲ್ಲಿ ಭವಾನಿ ನಗರದ ನಿಂಗರೋಡ್ನಲ್ಲಿ ಸುಮಾರು ಇಲ್ಲಿ ಚನ್ನವೀರೇಶ್ವರ ಮಠ ಸ್ಥಾಪನೆಯಾಗಿ 27ನೇ ವರ್ಷ ಈ ವರ್ಷ ನಡೀತಕ್ಕಂಥ ಈ ಕಾರ್ಯಕ್ರಮ, 27ನೇ ವರ್ಷ ಈ ಮಠದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಚನ್ನವೀರ ಮಹಾಶಿವಗಳು ಕೂಡ ತಾವು ತಾಯಿ ಗರ್ಭದಿಂದ ಭೂಮಿಗೆ ಬಂದಿದ್ದು ಕೂಡ 27ನೇ ತಿಂಗಳಿಗೆ ನಂತರ ಅವರು ಜನಿಸಿದ್ದು. ಅದರ ಜೊತೆಗೆ ಇವತ್ತಿನ ದಿನ 5ನೇ ತಾರೀಕು ಚನ್ನವೀರ ಮಹಾಶಿವಗಳ ಒಂದು ಜನ್ಮ ದಿನಾಂಕನೂ ಕೂಡ ಇರುವುದರಿಂದ ಗುರುಪಾದಲಿಂಗ ಮಹಾಶಿವಗಳು ಒಂದು ಸಂಕಲ್ಪ ಮಾಡಿದರು. ಇಷ್ಟೆಲ್ಲ ಒಂದೇ ಕಾಲಕ್ಕೆ ಕೂಡಿ ಬಂದಾಗ ಈ ಮಠದಲ್ಲಿ ಚನ್ನವೀರ ಮಹಾಶಿವಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇನು ಸಂಕಲ್ಪ ಇತ್ತು ಪೂಜ್ಯರದು. ಅಂಥ ಒಂದು ಸಂಕಲ್ಪ ಇವತ್ತು ಚನ್ನವೀರ ಮಹಾಶಿವಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಅದರ ಜೊತೆಗೆ 1008 ಮಂದಿಗೆ ಮುತ್ತೈದರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮನೂ ಕೂಡ ಪೂಜ್ಯರು ನಾವೆಲ್ಲ ಸದ್ಭಕ್ತಿ ಮಂಡಳಿ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಹಾಕ್ಕೊಂಡಂಥ 1800 ಮಂದಿ ಉಡಿ ತುಂಬುವ ಕಾರ್ಯಕ್ರಮ ಹಾಕ್ಕೊಂಡ್ರೂ ಕೂಡ ಸುಮಾರು 1600 ಮೇಲ್ಪಟ್ಟು ಇವತ್ತು ವಿಶೇಷವಾಗಿ ತಾಯಂದಿರು ಭಾಗವಹಿಸಿ ತಮ್ಮ ಉಡಿ ತುಂಬುವ ಕಾರ್ಯಕ್ರಮನೂ ಕೂಡ ತಾವೆಲ್ಲ ಈಗ ತಾನೇ ಎಲ್ಲ ನೋಡಿದ್ದೀರಿ. ಭಾಳ ಅತ್ಯಂತ ವಿಜೃಂಭಣೆಯಿಂದ ತಾಯಂದಿರು ಬೆಳಗ್ಗೆ 10 ಗಂಟೆನಿಂದ ಇವಾಗ 3 ಗಂಟೆವರೆಗೂ ಕೂಡ ಕಾಯ್ದು 3ನೇ ಲೈನ್ನಲ್ಲೂ ಕೂಡ ಭಾಳ ಶಾಂತ ರೀತಿಯಿಂದ ಮತ್ತು ತಮ್ಮ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಕೂಡ ಈಗ ತಾನೇ ನೆರವೇರಿದೆ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ನಾವು ಕಲಬುರಗಿ ಮಹಾನಗರದಲ್ಲಿ ಇಷ್ಟೊಂದು ಉಡಿ ತುಂಬುವಂಥ ಕಾರ್ಯಕ್ರಮ ಅದ್ಧೂರಿಯಾಗಿ ಗುರುಗಳ ಒಂದು ಸಂಕಲ್ಪ ಇತ್ತು. ಈ ಉಡಿ ತುಂಬುವಂಥ ಮುತ್ತೈದರಿಗೆ ಇಲ್ಕಲ್ ಸೀರೆನೇ ಕೊಡಿಸಿ ಅವರಿಗೆ ಶಿಸ್ತುಬದ್ಧ ಮತ್ತು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಗಬೇಕು ಅಂತೇನು ಗುರುಗಳ ಸಂಕಲ್ಪ ಇತ್ತು. ಅವರು ಹೇಳಿದ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಸೀರೆ ಉಡಿಸೋದಿರ್ಬೋದು, ಉಡಿ ತುಂಬುವುದಿರ್ಬೋದು, ಅವರಿಗೆ ಪ್ರಸಾದ ವ್ಯವಸ್ಥೆ ಇರ್ಬೋದು ಮತ್ತು ಸ್ವಚ್ಛತೆ ಇರ್ಬೋದು, ಎಲ್ಲದೂ ಕೂಡ ಇವತ್ತು ಭಾಳಷ್ಟು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ಈಗಾಗಲೇ ಯಶಸ್ವಿಗೊಂಡಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಯಾವ ಜಡಗ ಮಠದ ಪರಮ ಪೂಜ್ಯರು ಸದ್ಗುರು ನಮ್ಮ ಷಡಕ್ಷರಿ ಮುರುಘರಾಜನ್ ಮಹಾಶಿವಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಬಂದು ಅವರು ಆಗಮಿಸಿ ಅವರು ಕೂಡ ತಮ್ಮ ಭಕ್ತರನ್ನು ಉದ್ದೇಶಿಸಿ ಈಗ ತಾನೇ ತಮ್ಮ ಆಶೀರ್ವಚನ ನೀಡಿ ನಿರ್ಗಮಿಸಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಸುಮಾರು ಜನ ಒಳಗಡೆ ನಾವು 1600 ಮೇಲ್ಪಟ್ಟು ಇಲ್ಲಿ ಉಡಿ ತುಂಬುವಂಥ ತಾಯಂದಿರಿದ್ದರೆ ಹೊರಗಡೆ ಸುಮಾರು ಒಂದು 2500-3 ಸಾವಿರ ಜನನೂ ಕೂಡ ಅಲ್ಲಿ ಹೊರಗಡೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿ ಅಲ್ಲಿ ಕೂಡ ಅವರು ಪ್ರಸಾದ ಸೇವನೆ ಮಾಡಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಚನ್ನವೀರ ಮಹಾಶಿವಗಳ ಆಶೀರ್ವಾದ ಮತ್ತು ಗುರುಪಾದಲಿಂಗ ಮಹಾಶಿವಗಳ ಆಶೀರ್ವಾದ ಪಡ್ಕೊಂಡು ಪ್ರಸಾದ ತೊಗೊಂಡು ತಾವೆಲ್ಲನೂ ಕೂಡ ಪುನೀತ ಆಗ್ಲಿಕ್ಕೆ ನನಗೆ ಹಿಡ್ಕೊಂಡೆ ಭಾಳಷ್ಟು ಭಕ್ತರು ಇವತ್ತಿಲ್ಲೆಲ್ಲ ನೆರೆದಿದ್ದೇವಂತೆ ತಮ್ಮ ಜೊತೆಗೆ ಈ ವಿಷಯ ಹಂಚಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಪೂಜ್ಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು, ಶ್ರೀ ಗುರುಪಾದಲಿಂಗ ಮಹಾಶಿವ ಯೋಗಿಗಳು, ಧರ್ಮರತ್ನ ಗುರಲಿಂಗ ಶಿವಾಚಾರ್ಯರು ಸೇರಿದಂತೆ ಅನೇಕ ಮಠದ ಗುರು ಭಾಗಿಯಾಗಿದ್ದರು.
ಈ ಪುಣ್ಯ ಭೂಮಿಯಲ್ಲಿ ಸದ್ಗುರು ಚೆನ್ನವೀರ ಶಿವಯೋಗಿಗಳವರ ಮೂರ್ತಿ ಪ್ರತಿಷ್ಠಾಪನೆ, ಮುತ್ತೈದೆಯರಿಗೆ ಉಡಿ ತುಂಬುವಂಥ ಈ ಶ್ರೇಷ್ಠವಾದಂಥ ಸಮಾರಂಭ ಮುತ್ಯಾನ ಬಬ್ಲಾವಿನ ಈ ಶಾಖಾ ಮಠದಲ್ಲಿ ಹಮ್ಮಿಕೊಂಡಿರುವಂಥದ್ದು ನಿಜವಾಗಿಯೂ ಕೂಡ ಬಹಳ ಸಂತೋಷವನ್ನು ತಂದಿರುವಂಥದ್ದು. ಬಹುಶಃ ಈ ಮಂಟಪದಲ್ಲಿ ಕುಂತಿರುವಂಥ ಎಲ್ಲ ತಾಯಿಯಂದಿರು ದಂಡಿಯನ್ನು ಧರಿಸಿಕೊಂಡು ನೀವೆಲ್ಲರೂ ಅತ್ಯಂತ ಭಕ್ತಿಯಿಂದ ಈ ಗುರುಸ್ಥಾನದಲ್ಲಿ ಗುರು ಕೃಪೆ ಅನ್ನುವಂಥ ಉಡಿಯನ್ನು ತುಂಬಿಕೊಂಡು ಇಲ್ಲಿ ಕುಂತಿರುವಂಥ ಈ ದೃಶ್ಯವನ್ನು ನೋಡಿದಾಗ ಏನು ಅನ್ನಿಸ್ತದೆ ಅಂತ ಕೇಳಿದ್ರೆ, ಇಲ್ಲಿ ಕುಂತಂಥವ್ರು ಯಾರು ಕೂಡ ಮಾನವರ ಸ್ವರೂಪವನ್ನು ನನಗೆ ಕಾಣ್ತಾ ಇಲ್ಲ. ಇಲ್ಲಿ ಕುಂತಿರುವಂಥವ್ರು ಎಲ್ಲರೂ ಲಕ್ಷ್ಮೀ ಸ್ವರೂಪದಲ್ಲಿ ಬೆಂಬಲಿಸ್ತಕ್ಕಂಥವ್ರು. ಚೆನ್ನವೀರ ಶಿವಯೋಗಿಗಳು ದೇವಿಯನ್ನು ಪ್ರತ್ಯಕ್ಷವನ್ನು ಮಾಡಿಕೊಂಡಂಥವ್ರು. ದೇವಿಯನ್ನು ನಿರಂತರವಾಗಿ ಆರಾಧನೆಯನ್ನು ಮಾಡಿ ಆ ದೇವಿಯ ಸಂಪೂರ್ಣವಾಗಿರುವಂಥ ಶಕ್ತಿಯನ್ನು ತಾವು ಪಡೆದುಕೊಂಡು ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಇತಿಹಾಸದ ಮಠ ಯಾವುದಾದ್ರೂ ಇದ್ದರೆ ಅದು ಮುತ್ಯಾನ ಬಬ್ಲಾನ್ ಮಠ ಅನ್ನುವಂಥ ಮಠವನ್ನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಬಹುಶಃ ನಾನೇನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ ಎಲ್ಲ ತಟ್ಟೆಯಲ್ಲಿ ಪ್ರಸಾದವನ್ನು ಇಟ್ಟಿದ್ದಾರೆ. ನೀವು ಪ್ರಸಾದವನ್ನು ಮಾಡಬೇಕಾದಂಥ ಸಮಯದಲ್ಲಿ ನಾನು ಬಂದಿರುವಂಥದ್ದು. ಬಹುಶಃ ನಾನು ಇವತ್ತು ಸಾಯಂಕಾಲ ಸಮಯದಲ್ಲಿ ಈ ಮಹಾಮಠದ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು. ನಾನು ಕಾರಣಾಂತರಗಳಿಂದ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ನಿಗದಿಯಾಗಿರೋದರಿಂದ ಪೂಜ್ಯರಿಗೆ ಫೋನ್ ಮುಖಾಂತರ ಮಾತಾಡಿದ್ರೆ ಅವ್ರು ಹೇಳಿದ್ರು ಸಾಯಂಕಾಲ ಆಗದೇ ಇದ್ದರೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ಎಲ್ಲ ತಾಯಿಯಂದರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಪೂಜ್ಯ ಗುರುಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇದೆ, ಅದಕ್ಕೆ ತಾವು ಬರಬೇಕು ಅಂತಂದಾಗ ಭಾಳಷ್ಟು ಸಂತೋಷದಿಂದ ಇಲ್ಲಿ ನಾನು ಈ ಮಠಕ್ಕೆ ಬಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಮುತ್ಯಾನ ಬಬ್ಲಾನ್ ಮಠಕ್ಕೂ ಜಡಗಾ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವಂಥ ಮಠ. ಯಾಕಂದರೆ ಮುತ್ಯಾನ ಬಬ್ಲಾನದ ಹಿರಿಯ ಪೂಜ್ಯ ಚೆನ್ನವೀರ ಶಿವಯೋಗಿಗಳಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮ ಶಿವಯೋಗಿಗಳಿಗೆ ಕಾಕಾ ಅಂತ ಕರೀತಿದ್ರಂತೆ. ನಮ್ಮ ಕಾಕಾ ಬಂದ ಅಂದರೆ ಅದು ತಂದೆ ಮಗುವಿನ ಸಂಬಂಧ, ಕಾಕಾ ಮಗುವಿನ ಸಂಬಂಧ ಎಷ್ಟು ಶ್ರೇಷ್ಠವಾಗಿರುವಂಥ ಸಂಬಂಧ ಇದೆ. ಮುತ್ಯಾನ ಬಬ್ಲಾನ್ ಮಠಕ್ಕೂ ಜಡಗಾ ಮಠಕ್ಕೂ ಅಂತ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಏಕೈಕ ಮಠಗಳು ಅಂತಂದರೆ ಒಂದೇ ನಾಣ್ಯದ ಎರಡು ಮಠ ಅಂದರೆ ಅದು ಜಡಗಾ ಮಠ ಮತ್ತು ಮುತ್ಯಾನ ಬಬ್ಲಾನ್ ಮಠ ಅಂತ ಪರಮ ಪೂಜ್ಯರು. ಇವತ್ತು ಗುರುಪಾದಲಿಂಗ ಮಹಾಸ್ವಾಮಿಗಳು ಭಾಳ ಸರಳ ಸ್ವಭಾವದ ಪರಮ ಪೂಜ್ಯರು. ಬಹುಶಃ ನಾನು ಅವರ ಆ ಮೌನ ಮತ್ತು ಅವರ ಆ ಸ್ವಭಾವದಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಪ್ರಸನ್ನತೆಯ ಆಶೀರ್ವಾದ ಮಾಡ್ತಕ್ಕಂಥ ಪರಮ ಪೂಜ್ಯರು ಮೌನ ಯೋಗಿಯಾಗಿ ಇವತ್ತು ಸಮಾಜಕ್ಕೆ ಒಂದು ಆಶೀರ್ವಾದ ಮಾಡುವಂಥ ಪರಮ ಪೂಜ್ಯರು. ಅಂಥ ಪೂಜ್ಯರ ನೇತೃತ್ವದಲ್ಲಿ ಈ ಮಹಾಕಾರ್ಯವನ್ನು ನಡೆದಿರುವಂಥದ್ದು ಬಹಳ ಸಂತೋಷವನ್ನು ತಂದಿರುವಂಥದ್ದು. ಅದರ ಜೊತೆಗೆ ಒಂದು ತಿಂಗಳ ಪರ್ಯಂತರವಾಗಿ ಮುಗುಳಕೊಡದ ಯಲಾಲಿಂಗ ಪ್ರಭುಗಳ ಮಹಾಪುರಾಣವನ್ನು ನಮ್ಮ ಮಡಿವಾಳಯ್ಯ ಶಾಸ್ತ್ರಿಗಳವರು ಯಶವಂತವರು ಈ ಪುರಾಣ ಅಂತಂದರೆ ಬಹುಶಃ ಒಬ್ಬೊಬ್ಬರಿಗೆ ಒಂದೊಂದು ಪುರಾಣ ಒಂದಿರ್ತಾವೆ. ಒಬ್ಬೊಬ್ಬರು ಶರಣ ಬಸವೇಶ್ವರ ಪುರಾಣ ಹೇಳಕ್ಕೆ ಕೆಲವೊಂದರು ಭಾಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು, ದೇವಿ ಪುರಾಣ ಹೇಳುವಂಥದ್ದು ಕೆಲವರು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಕಾರಣ ಏನು ಅಂದರೆ ಆ ಪುರಾಣದಲ್ಲಿ ತಾವು ಕೂಡ ಒಂದಾಗಿ ಹೇಳುವಂಥ ಒಂದು ಆ ಶ್ರೇಷ್ಠ ಭಾವನೆ ಭಕ್ತಿ ಏನಿದೆ ಅಂಥವರಿಗೆ ಮಾತ್ರ ಒಂದೊಂದು ಪುರಾಣವನ್ನು ಹೊಂದಿರುವಂಥದ್ದು. ಹಾಗಾಗಿ ಇವತ್ತು ಮುಗುಳಕೊಡದ ಯಲಾಲಿಂಗ ಮಹಾರಾಜರ ಮಹಾಪುರಾಣ ಪಂಡಿತ್ ಪುಟ್ಟರಾಜ ಕವಿ ಗುರುಗಳು ಬಂದಿರುವಂಥ ಆ ಪುರಾಣವನ್ನು ಇವತ್ತು ಯಾರಿಗಾದರೂ ಬಂದಿದೆ ಅಂತಂದರೆ ನಮ್ಮ ಮಡಿವಾಳಯ್ಯ ಶಾಸ್ತ್ರಿಗಳವರಿಗೆ ಬಂದಿದೆ. ಎಷ್ಟು
ಎಷ್ಟು ಚಂದ ಹೇಳ್ತಾರೆ ಅಂತಂದರೆ ನೀರು ಕುಡಿದಷ್ಟು ಸರಳವಾಗಿ ಆ ಪುರಾಣವನ್ನು ಹೇಳ್ತಾರೆ. ಕಾರಣ ಏನು ಅಂದರೆ ಆ ಪುರಾಣದ ಮೇಲೆ ಅಷ್ಟು ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡು ಹೇಳುವಂಥದ್ದು ಏನಿದೆ ಅದು ನಿಜವಾಗಿಯೂ ಕೂಡ ಬಹಳ ಒಬ್ಬ ಕಲಾವಿದನನ್ನ ಒಂದು ಚೈತನ್ಯ ಶಕ್ತಿ ಕೊಡ್ತಕ್ಕಂಥ ಆ ಒಂದು ಸ್ವಭಾವ ಏನಿದೆ ಅದು ನಮ್ಮ ಮಲಯಾಳ ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರಗಿ.